ತಮ್ಮ ಮುಖಾಂತರ ಪ್ರತಿಪಕ್ಷದವರಿಗೆ ಮನವಿ ಮಾಡ್ತೇನೆ. ಸದಸ್ಯರು ಪ್ರಶ್ನೋತ್ತರ ಅವಧಿ ಇದೆ, ಕಾಲ್ ಅಟೆನ್ಷನ್ನು ಬಹುಶಃ ತಾವು 50ಕ್ಕಿಂತ ಹೆಚ್ಚು ಇಟ್ಟಿದ್ದೀರಿ. ಇವೆಲ್ಲ ಸದನದ ಸದಸ್ಯರಿಗೆ ಅವಕಾಶ ಆಗಬೇಕು ಅಂತ ಹೇಳಿದ್ರೆ ವಿರೋಧ ಪಕ್ಷದವರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ಅವರು ತಮ್ಮ ತಮ್ಮ ಕುರ್ಚಿಗೆ ತೆರಳಿ ಕಲಾಪ ನಡೀಲಿಕ್ಕೆ ಸಹಕಾರ ನೀಡಬೇಕು. ಸದನದ ಸಮಯ ದಯವಿಟ್ಟು ಈ ರೀತಿ ನಾವು ಯಾರೂ ಕೂಡ ವ್ಯರ್ಥ ಮಾಡುವಂಥದ್ದು ಒಳ್ಳೆಯದಲ್ಲ. ಹಾಗಾಗಿ ಸರ್ಕಾರದ ಪರವಾಗಿ ವಿರೋಧ ಪಕ್ಷದವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ಸುಗಮ ಕಲಾಪಕ್ಕೆ ದಯವಿಟ್ಟು ಸಹಕಾರ ನೀಡಬೇಕು, ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಾನು ತಮ್ಮ ಮುಖಾಂತರ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಕೂಡ ಏನು ಕಂದಾಯ ಸಚಿವರು ನಮ್ಮನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ನಾವು ಕೂಡ ಅವರಿಗೆ ಆಗ್ರಹ ಮಾಡ್ತಾ ಇದ್ದೀರಿ. ಸಾಂವಿಧಾನಿಕವಾಗಿ ನಮ್ಮ ಪರಂಪರೆ ಏನಿದೆ, ನಿಯಮಗಳೇನಿದೆ, ಸದನದ ನಿಯಮಗಳು, ಆ ಪ್ರಕಾರ ಅಜೆಂಡಾದಲ್ಲಿ ಹಾಕಿ ಬೇಕಾದರೆ ಅವರು ಮುಂದಿನ ಅಧಿವೇಶನದಲ್ಲಿ ತಗೊಂಬರ್ಲಿ ಬೇಕಾದ್ರೆ. ಈಗ ಅದನ್ನು ವಾಪಸ್ ತಗೊಬೇಕು ಅನ್ನೋದು. ಮತ್ತು ಕೇಂದ್ರ ಮತ್ತು ರಾಜ್ಯ ಒಂದು ರೀತಿ ಜೋಡೆತ್ತಿನ ರೀತಿ ಹೋಗಬೇಕು ಅನ್ನೋದು ನಮ್ಮ ಇದು. ಹಿಂದೆ ಯಡಿಯೂರಪ್ಪನವರಿದ್ದಾಗ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಯಡಿಯೂರಪ್ಪನವ್ರು ತಮ್ಮ ಎಲ್ಲ ಲೆಟರ್ಗಳಲ್ಲೂ ದಯವಿಟ್ಟು ನಮಗೆ ಸಹಾಯ ಮಾಡಿ, ವಿನಂತಿ ಮಾಡುತ್ತೇನೆ, ಕಷ್ಟದಲ್ಲಿದ್ದೀರಿ ವಿನಂತಿ, ಇವ್ರದ್ದೇನೂ ಇಲ್ಲ, ಎಲ್ಲ ಬೈಯೋದು. ಅದು ಅಲ್ಲ, ನಾವು ಒಂದು ಒಳ್ಳೆ ಸತ್ಸಂಪ್ರದಾಯನ BJP ಹಾಕ್ಕೊಟ್ಟಿದ್ದೀರಿ. ಕಾಂಗ್ರೆಸ್ ಅವರು ಆ ಸತ್ಸಂಪ್ರದಾಯನ ಪಾಲನೆ ಮಾಡಬೇಕು ಅನ್ನೋದು ನಮ್ಮ ಭಾವನೆ. ನಾವು ಹಾಕ್ಕೊಟ್ಟಿರೋ ನೀವು ಅವರ ಏನೋ ದಾಖಲೆ ಇದ್ದರೆ ತೋರಿಸ್ಲಿ, ಅವರು ದಾಖಲೆ ಇದ್ದರೆ ತೋರಿಸ್ಲಿ. ನಮ್ದು ಯಾವುದಾದ್ರೂ ಬಡ್ಜೆಟ್ ಬುಕ್ಕಲ್ಲಿ ನಾವೇನಾದರೂ ಕೇಂದ್ರ ಸರ್ಕಾರನ ಟೀಕೆ ಮಾಡಿರೋದು, ಇವರು ಒಂದು ರೀತಿ ಸಂಘರ್ಷಕ್ಕೆ ಇಳಿದ್ಬಿಟ್ಟಿದ್ದಾರೆ. ಈ ಸಂಘರ್ಷದಿಂದ ಏನಾಗ್ತೈತೆ, ಈ ಸಂಘರ್ಷ ಏನಾಗ್ತೈತೆ, ಸಿದ್ದರಾಮಯ್ಯನವ್ರಿಗೆ, ಗೌರವಾನ್ವಿತ ಸಿದ್ದರಾಮಯ್ಯನವ್ರಿಗೆ ಏನು ತೊಂದರೆ ಆಗಲ್ಲ, ಕಾಂಗ್ರೆಸ್ ಅವ್ರಿಗೆ, ಜನಕ್ಕೆ 7.5 ಕೋಟಿ ಕನ್ನಡಿಗರಿಗೆ ತೊಂದರೆ ಆಗ್ತೈತೆ. ಆ ದೃಷ್ಟಿಯಿಂದ ಈ ಸಂಘರ್ಷವನ್ನು ಬಿಟ್ಟು ಮತ್ತು ನಿಯಮಾವಳಿ ಏನಿದೆ ಆ ಪ್ರಕಾರ ಅವರು ತರಬೇಕಾಗಿತ್ತು, ತಂದಿಲ್ಲ. ನೀವು ಹಾಗೆ ಅಂದರೆ ನಮಗೂ ಮಣ್ಣೆ ಮಾಡೋಕ್ಕೆ ಅವಕಾಶ ಕೊಡಿ. ನಾವು ಒಂದು ಮಣ್ಣೆಯನ್ನು ಮಾಡ್ತೀರಿ, ಕೇಂದ್ರ ಸರ್ಕಾರದ ಪರವಾಗಿ ನಾವು ಮಣ್ಣೆ ಮಾಡ್ತೀರಿ. ಅವಕಾಶ ಕೊಟ್ಟರೆ ಆಮೇಲೆ ಅದನ್ನು ಚರ್ಚೆಗೆ ಆಗಲಿ ಬೇಕಾದ್ರೆ ನಾವು ಅದರಿಂದ. ಅಧ್ಯಕ್ಷರೇ, ನಾವು ಯಾವುದೇ ಸಂಘರ್ಷವನ್ನ ಬಯಸೋದಿಲ್ಲ. ಕರ್ನಾಟಕಕ್ಕೆ ನ್ಯಾಯವನ್ನ ಮಾತ್ರ ಬಯಸ್ತಾ ಇದ್ದೇವೆ, ನ್ಯಾಯಕ್ಕಾಗಿ ಆಗ್ರಹ ಮಾಡ್ತಾ ಇದ್ದೇವೆ. ರಾಜ್ಯದ ಜನಗಳ ಹಿತವನ್ನ ಕಾಪಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ರಾಜ್ಯದಿಂದ ಆಯ್ಕೆ ಆಗಿರುವ ಸಂಸದರು ಅವರ ಕರ್ತವ್ಯವನ್ನು ಪದೇ ಬಜೆಟ್ನಲ್ಲೂ ಬೈಯೋದು, ಅಧಿವೇಶನ ನಡೆಯೋದ್ರಲ್ಲೂ ಬೈಯೋದು, ಎಲ್ಲ ಕಡೆ ಬೈಯೋದು. ಆದ್ರೆ ಏನು ಅರ್ಥ ಕೇಳಿಸ್ತಾ ಇಲ್ಲ ಕರ್ನಾಟಕದ ಜನಗಳ ಧ್ವನಿ, ಅವರ ಧ್ವನಿಯನ್ನ ಎತ್ತುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷರೇ, ನಾನೀಗಾಗಲೇ ಹೇಳಿದಂತೆ, ಒಂದು ನಿಮಿಷ, ಕೇಂದ್ರ ಮತ್ತು ರಾಜ್ಯಗಳ ಈ ಒಂದು ಹಲವಾರು ವಿಚಾರಗಳಲ್ಲಿ ಮೊದಲಿಂದನೂ ಕೂಡ ಹೋರಾಟ ಸಂಘರ್ಷ ಇದೆ, ಇವತ್ತಿಂದಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಚರ್ಚೆ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು. ಕೇಂದ್ರ ಬಲಿಷ್ಠ ಆಗಬೇಕಾ, ರಾಜ್ಯ ಬಲಿಷ್ಠ ಆಗಬೇಕು ಅಂತ. ಭಾಳ ವರ್ಷಗಳ ನಂತರ ಬಲಿಷ್ಠವಾದಂಥ ರಾಜ್ಯಗಳು ಇರಬೇಕು, ಬಲಿಷ್ಠವಾದಂಥ ಕೇಂದ್ರನೂ ಇರಬೇಕು. ಕೇಂದ್ರದ ತಂದೆ ಆದಂಥ ಕರ್ತವ್ಯಗಳಿದೆ, ರಾಜ್ಯದ ತಂದೆ ಆದಂಥ ಕರ್ತವ್ಯಗಳಿದೆ. ಈ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಹಲವಾರು ವರ್ಷ, ಮೊದಲನೇ ಹಣಕಾಸಿನಿಂದ ಹಿಡಿದು ಸುಮಾರು 25 ವರ್ಷ 20% ಇತ್ತು. ಅದು 30% ಮಾಡೋದಕ್ಕೆ 30 ವರ್ಷ ತೆಗೆದುಕೊಂಡ್ರು. UPA ಸರ್ಕಾರದಲ್ಲಿ 10 ವರ್ಷ ನಿರಂತರವಾಗಿ ಡೆವಲ್ಯೂಷನ್ ಆಫ್ ಫಂಡ್ಸನ್ನು 40% ಏರಿಸಬೇಕು ಅಂತ ಪ್ರಯತ್ನ ಮಾಡಿದರೂ ಕೂಡ ಅವತ್ತು ಸಾಧ್ಯವಾಗಲಿಲ್ಲ. ಅವತ್ತಿನ UPA ಸರ್ಕಾರ ಅದನ್ನು ಮಾಡಲಿಲ್ಲ. ಆದರೆ ನರೇಂದ್ರ ಮೋದಿಯವರು ಬಂದು ಕೆಲವೇ ತಿಂಗಳಲ್ಲಿ ಅದನ್ನು 32 42ಕ್ಕೆ ಏರಿಸಿದರು. ಅದು ಕೋಆಪರೇಟಿವ್ ಫೆಡರಲಿಸಮ್ ಅನ್ನುವಂಥ ಹೆಸರನ್ನು ಕೊಟ್ಟು ನೀತಿ ಆಯೋಗದ ಮುಖಾಂತರ 42% 10% ಇನ್ಕ್ರೀಸ್ ಮಾಡಿದರು. ಇದು ಸತ್ಯ ಇದೆ, ದಾಖಲೆಯಲ್ಲಿದೆ. ಇದನ್ನು ಮರೆಮಾಚಿ
ಇವತ್ತು ಹಲವಾರು ಬಜೆಟ್ ಸುಳ್ಳು ಅಧ್ಯಕ್ಷರೇ, ಹಲವಾರು ಕಾಲ್ಪನಿಕವಾಗಿರುವಂತಹ ಅಂಕಿ ಸಂಖ್ಯೆಗಳನ್ನ ತೆಗೆದುಕೊಂಡು ಇವರೇ ಇದ್ದಾಗ ಹಣಕಾಸಿನ ಆಯೋಗ ರಚನೆಯಾಗಿ ಇವರಿದ್ದಾಗಲೇ ಅದರ ಚರ್ಚೆ ಆಗಿದೆ. ಹಣಕಾಸು ಆಯೋಗದ ಶಿಫಾರಸನ್ನು ಕೂಡ ಅಂತಿಮವಾದಂತಹ ಸಭೆಯಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ 5 ಜನ ಕಾಂಗ್ರೆಸ್ಸಿನ ಮಂತ್ರಿಗಳು 5 ಜನ ಕಾಂಗ್ರೆಸ್ಸಿನ ಮಂತ್ರಿಗಳು ಅಂತಿಮ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದೇ ಕೃಷ್ಣ ಬೈರೇಗೌಡರ ಸಮೇತವಾಗಿ ಪಾಲ್ಗೊಂಡಿದ್ದಾರೆ. ಅವತ್ತು ಯಾವ ಚಕಾರ ಎತ್ತಲಿಲ್ಲ, ಅದರ ವಿರೋಧ ಮಾಡಲಿಲ್ಲ. ಅವತ್ತು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ರು, ಸೈಲೆಂಟ್ ಆಗಿದ್ರು. 15ನೇ ಹಣಕಾಸು ಇವತ್ತು ಆಗಿ 2.5 ವರ್ಷ ಆಗಿದೆ. 2.5 ವರ್ಷ ಆದ್ಮೇಲೆ ಮತ್ತೆ ತೆಗೆದಿದ್ದಾರೆ. ಕೇವಲ ರಾಜಕಾರಣ ಇದರಿಂದ ಹಣಕಾಸಿನ ಆಯೋಗ ಸರ್ವ ಸ್ವತಂತ್ರವಾಗಿ ಸಂವಿಧಾನ ಬದ್ಧ ರಚನೆವಾಗಿರುವಂತಹ ಒಂದು ಆಯೋಗ. ಕೇಂದ್ರ ಸರ್ಕಾರದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರದ ಪಾತ್ರ ಇಲ್ಲ. ಆದ್ರೂ ಕೂಡ ಕೇಂದ್ರವನ್ನ ಪ್ಲೇ ಮಾಡ್ತಾ ಇದ್ದಾರೆ. ಜಿಎಸ್ಟಿ ಕಾಂಪನ್ಸೇಷನ್ 14% ಇವತ್ತು ಯಾವುದೇ ರಾಜ್ಯ ಕೊಡೋದ್ರ ಬಗ್ಗೆ 14% ಗ್ರೋತ್ಗೆ ಕಾಂಪನ್ಸೇಷನ್ ತೆರಿಗೆ ಪರಿಹಾರವನ್ನ 1 ಲಕ್ಷ ನನಗೆ ಈಗ ಬಹುಶಃ ನಮ್ಮ ಕಾರ್ಯಕ್ರಮ ಮುಂದೆ ತಗೊಂಡೋಗ್ಬೇಕಾಗ್ತದೆ. ಕಾನೂನಿನ ಬಲ ಕರ್ನಾಟಕದ ಹಿತರಕ್ಷಣೆ ಮಾಡೋದು ತಪ್ಪ? ನಾವು ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ. ಈ ನಮ್ಮ ಅನ್ಯಾಯ ಮಾಡ್ತಾ ಇದ್ದಾರೆ, ದಾರಿ ತಪ್ಪಿಸ್ತಾ ಇದ್ದಾರೆ. ತಕ್ಷಣ ಏನೂ ಇಲ್ಲ. ಲೋಕಸಭಾ ಚುನಾವಣೆಯ ಇಟ್ಕೊಂಡು 2.5 ವರ್ಷ ಆಗಿರುವಂತಹ ಹಣಕಾಸಿನ ಬಗ್ಗೆ ಈಗ ಅವರ ವೈಫಲ್ಯವನ್ನ ರಾಜ್ಯ ಸರ್ಕಾರ ನಿಮಗೆ ಹಾಳು ಮಾಡಿ ಈಗ ಕಾರ್ಯದರ್ಶಿ ಅವರು ಇವತ್ತು ಈಗ ನಾನು ಮತ್ತೊಮ್ಮೆ ತಾವೆಲ್ಲ ತಮ್ಮ ಆಸನಕ್ಕೆ ಹೋಗಿ ಚರ್ಚೆ ಮಾಡುವ ಸೋಮವಾರ ನಮಗೆ ಉತ್ತರ ಕೊಡ್ತಾರೆ. ತಾವೆಲ್ಲ ತಮ್ಮ ಆಸನ ಸ್ವೀಕರಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಇಲ್ಲದೆ ನಾನು ನನ್ನ ಕಾರ್ಯಕಲಾಪವನ್ನು ಮುಂದೆ ತಕೊಂಡು ಹೋಗ್ಬೇಕಾಗ್ತದೆ. ನಾನು ಮತ್ತೊಮ್ಮೆ ನಿಮ್ಮನ್ನೆಲ್ಲ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಮಟ್ಟದ ರಾಜಕಾರಣ ತಾವೆಲ್ಲರೂ ತಮ್ಮ ಆಸನ ಸ್ವೀಕರಿಸಬೇಕು. ಕಾರ್ಯಕಲಾಪವನ್ನು ಮುಂದುವರಿಸಲಿಕ್ಕೆ ತಾವು ಅನುಕೂಲ. ಪ್ರಶ್ನೋತ್ತರ ವೇಳೆ ಇದೆ, ಕಾಲಿಂಗ್ ಅಟೆನ್ಷನ್ ಇದೆ, ಒತ್ತಾಯವನ್ನು ಮಾಡ್ತೇವೆ. 69 ಚರ್ಚೆ ಮಾಡಲಿಕ್ಕೆ ವಿಚಾರಗಳಿದೆ, 2 ಬಿಲ್ ಪಾಸ್ ಮಾಡಲಿಕ್ಕಿದೆ. ಇದಕ್ಕೆಲ್ಲ ತಾವೆಲ್ಲ ಸಹಕಾರ ಕೊಡ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗ ಕಾರ್ಯದರ್ಶಿ ಅವರು ತನ್ನ ವರದಿಯನ್ನು ಸಲ್ಲಿಸುವುದು ದೇವಸ್ಥಾನದ ಹಣವನ್ನು ನುಂಗಿದ ಕಾಂಗ್ರೆಸ್ ಸಭೆ ಮುಂದಿನ ಕಾಗದ ಪತ್ರಗಳು ಸರ್ಕಾರದ ಪರವಾಗಿ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಭಾರತ ಸಂವಿಧಾನದ ಅನುಚ್ಛೇದ 243(1) ಮತ್ತು ವಾಯ್ ಮೇರೆಗೆ 5ನೇ ರಾಜ್ಯ ಹಣಕಾಸು ಆಯೋಗದ 2024-25ನೇ ಸಾಲಿನ ವರದಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಈಗ ವರದಿಯನ್ನು ಒಪ್ಪಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯ ಪತ್ರ ಕಳಿಸುವುದು. ಮುಖ್ಯಮಂತ್ರಿಗಳ ಹೆಸರಿನ ಮುಂದೆ ಇರುವ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಿದ್ದರಾಮಯ್ಯ ಪರವಾಗಿ ಉಪಮುಖ್ಯಮಂತ್ರಿಗಳ ಹೆಸರಿನ ಮುಂದೆ ಇರುವ ಕಾಗದಗಳನ್ನು ಮಂಡಿಸುತ್ತಿದ್ದೇನೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಹೆಸರಿನ ಮುಂದೆ ಇರುವ ಕಾಗದಗಳನ್ನು ಮಂಡಿಸುತ್ತಿದ್ದೇನೆ. ಗ್ರಾಮೀಣಾಭಿವೃದ್ಧಿ ಸಚಿವರ ಹೆಸರಿನ ಮುಂದಿರುವ ಕಾಗದಗಳನ್ನು ಮಂಡಿಸುತ್ತಿದ್ದೇನೆ. ಎನ್ ಚಲುವರಾಯ ಸ್ವಾಮಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.